ಪ್ರೇಯಸಿಯನ್ನ ಮದುವೆ ಆಗ್ತೀನಿ ಅಂತ ನಂಬಿಸಿ ಮೋಸ ಮಾಡಿದ್ದ ಯುವಕನಿಗೆ ಬಲೆ ಬೀಸಿದ್ದಾರೆ. ನಾಪತ್ತೆಯಾಗಿ 10 ದಿನ ಕಳೆದ್ರೂ ಇನ್ನೂ ಸುಳಿವು ಸಿಕ್ಕಿಲ್ಲ. ಈ ನಡುವೆ ಆರೋಪಿಯ ಫೋಟೋವೊಂದು ವೈರಲ್ ಆಗಿದೆ. ಯುವತಿ ನಂಬಿಸಿ ಗರ್ಭಿಣಿ ಮಾಡಿ ಎಸ್ಕೇಪ್. ಸಂತ್ರಸ್ತೆ ಕಂಗಾಲು, ಆರೋಪಿ ವಿರುದ್ಧ ಕಿಚ್ಚು. ಕಳ್ಳಬೆಕ್ಕಿನಂತೆ ಮುಖ ತಗ್ಗಿಸಿಕೊಂಡು ಕೂತಿದ್ದಾನಲ್ಲ, ಇವನೇ ನೋಡಿ ಪ್ರೀತಿಸಿದವಳನ್ನ ಪ್ರೆಗ್ನೆಂಟ್ ಮಾಡಿ ನಾನವನಲ್ಲ ಅಂತ ಕೈ ಎತ್ತಿರೋ ಕಿರಾತಕ. ಹೆಸರು ಕೃಷ್ಣ ಜೆ ರಾವ್. ಪುತ್ತೂರಿನ ಬಿಜೆಪಿ ಮುಖಂಡ ಜಗನ್ನಿವಾಸ್ ರಾವ್ ಪುತ್ರ. ಆಡಬಾರದ ಆಟ ಆಡಿದವ ನಂಬಿದವಳ ಕೈಗೆ ಕೂಸು ಕೊಟ್ಟು ಎಸ್ಕೇಪ್ ಆಗಿದ್ದಾನೆ. ಮದುವೆ ಮಾಡಿಕೊಳ್ತೀನಿ ಅಂತಾನೆ ಎಲ್ಲರಿಗೂ ಯಾಮಾರಿಸಿ ತಲೆಮರೆಸಿಕೊಂಡಿದ್ದಾನೆ. ಇದರಿಂದ ಯುವತಿ ಪೋಷಕರು ಪುತ್ತೂರು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಿಸಿದ್ದಾರೆ. ಪ್ರಕರಣ ದಾಖಲಾಗ್ತಾ ಇದ್ದಂತೆ ಆರೋಪಿ ನಾಪತ್ತೆಯಾದ್ರೆ ಆತನ ತಂದೆ ಅನಾರೋಗ್ಯದ ನೆಪವೊಡ್ಡಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಆರೋಪಿ ನಾಪತ್ತೆಯಾಗಿ 10 ದಿನಗಳೇ ಕಳೆದ್ರೂ ಸಣ್ಣ ಸುಳಿವು ಸಿಕ್ಕಿಲ್ಲ. ಆರೋಪಿ ನಾಪತ್ತೆಗೆ ಸಹಕರಿಸಿದ ಆತನ ಸಂಬಂಧಿಕರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡಲಾಗ್ತಿದೆ. ಈ ಮಧ್ಯೆ ಆರೋಪಿ ಕೃಷ್ಣ ಜೆ ರಾವ್ ಪುತ್ತಿಲ ಪರಿವಾರದಲ್ಲಿ ಗುರುತಿಸಿಕೊಂಡ ನಾಯಕರ ಜೊತೆಗಿರುವ ಫೋಟೋ ವೈರಲ್ ಆಗಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅನಾವಶ್ಯಕವಾಗಿ ಒಬ್ಬ ಬಿಜೆಪಿ ನಾಯಕನ ಪ್ರಜ್ವಲ್ ಘಾಟ ಇರತಕ್ಕಂತ ಬಿಜೆಪಿ ನಾಯಕನ ತೇಜೋವಧೆ ಮಾಡತಕ್ಕಂತ ಪ್ರಯತ್ನ ನಡೆದಿದೆ. ಯಾವುದೇ ಘಟನೆಗೂ ಪ್ರಜ್ವಲ್ ಘಾಟೆಗೆ ಯಾವುದೇ ಸಂಬಂಧ ಇಲ್ಲ. ಭಾರತೀಯ ಜನತಾ ಪಕ್ಷದ ನಾಯಕನಾಗಿ ಇವತ್ತು ಆ ಪಕ್ಷದ ಕೆಲಸ ಕಾರ್ಯವನ್ನ ಘಾಟ ನಿರ್ವಹಿಸುತ್ತಾರೆ ಹೊರತು ಈ ರೀತಿಯ ಯಾವುದೇ ಸಂತ್ರಸ್ತೆ ಮನೆಗೆ ಹಲವು ಸಂಘಟನೆಗಳು ಭೇಟಿ ನೀಡಿ ಧೈರ್ಯ ತುಂಬಿದ್ದು ನ್ಯಾಯ ಒದಗಿಸುವ ಭರವಸೆ ಕೊಟ್ಟಿವೆ. ಕಾನೂನಲ್ಲಿ ಹೆಣ್ಣು ಮಕ್ಕಳಿಗೆ ಬೇಕಾದಷ್ಟು ಸವಲತ್ತುಗಳಿದೆ. ಇವರು ಒಂದು ಸಣ್ಣ ಸಮುದಾಯದಿಂದ ಬಂದವರು. ಈ ಸಮುದಾಯಕ್ಕೆ ಪ್ರತಿ ಒಂದು ಹಿಂದುಳಿದ ವರ್ಗದ ಎಷ್ಟು ಜನ ಸೇರ್ತೀರಾ ಎಲ್ಲರೂ ಬೆಂಬಲ ಸೂಚಿಸಬೇಕು. ಇದು ಅಗತ್ಯ ಇದೆ. ಮತ್ತೆ ಈಗಾಗ್ಲೇ ನಾನು ಮಹಿಳಾ ಆಯೋಗದ ಹತ್ರನೂ ಮಾತಾಡಿದ್ದೇನೆ. ಈಗಾಗ್ಲೇ ಅವರು ಏನೆಲ್ಲ ಲೀಗಲ್ ಪ್ರೊಸೀಜರ್ಸ್ ಮಾಡ್ಲಿಕ್ಕಿದೆ ಅದನ್ನೆಲ್ಲ ಮಾಡ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಈಗ SP ಅವರನ್ನು ಭೇಟಿ ಆಗ್ತೇನೆ. ಅದಲ್ಲದೆ ನಮ್ಮ ಹಿಂದುಳಿದ ಕಮಿಷನ್ ಏನಿದೆ ಅದರಿಂದ ಅವ್ರಿಗೆ ಏನೆಲ್ಲ ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಇದೆ ಅದನ್ನ ನಾವು ಮಾಡ್ಲಿಕ್ಕೆ ರೆಡಿ ಇದ್ದೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಈ ಅತ್ಯಾಚಾರಿ ತಪ್ಪಿಸಲಿಕ್ಕೆ ಕಾರಣಕರ್ತರು ಇದೇ ಶಾಸಕರ್ತಾನೆ. ಅವತ್ತು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದಾಗ ಪೊಲೀಸನವರೆಲ್ಲ ನೋಡ್ಕೊಳ್ಳಿ ಅಂತ ಹೇಳಿ ಬಿಡಬೇಕಿತ್ತು. ಅವರು ಮದುವೆ ಆಗ್ತಾರೆ. ಆರೋಪಿ ಹೇಳಿದ ಮಾತನ್ನು ಕೇಳಿ ಇವರೇ ಯಾಕೆ ಭರವಸೆ ಕೊಟ್ಟರು? ಯಾರೋ ಆರೋಪಿಗಳು ಯಾವತ್ತಾದ್ರೂ ಸತ್ಯ ಹೇಳ್ತಾರ? ಅವರ ಆತ್ಮ ರಕ್ಷಣೆಗೋಸ್ಕರ ಸುಳ್ಳು ಹೇಳ್ತಾರೆ. ಆಯ್ತು, ಅಲ್ಲಿ ಇವರೇ ಒಪ್ಪಿದ್ದಾರೆ ಶಾಸಕರು. ಆರೋಪಿಯ ತಂದೆ ನನಗೆ ಫೋನ್ ಮಾಡಿದ್ರು, ಈ ತರ ಘಟನೆ ಆಗಿದೆ ಅಂತ ಹೇಳಿ. ಆರೋಪಿಯ ತಂದೆಯನ್ನು ಮಾತು ಕೇಳಿ ಆ ಸಂತ್ರಸ್ತೆ ಹೆಣ್ಣು ಮಗನ ತಾಯಿಗೆ ಯಾಕೆ ಭರವಸೆ ಕೊಟ್ಟರು? ಭರವಸೆ ಕೊಟ್ಟ ನಂತರ ಮದುವೆ ಮಾಡಿಸಿಕೊಡ್ಬೇಕು. ಆಯ್ತು, ಇನ್ನೂ ಕಾಲ ಮಿಂಚಿಲ್ಲ. ಆ ಹೆಣ್ಣು ಮಗಳು ಬದುಕಿದ್ದಾಳೆ, ಆ ಮಗು ಬದುಕಿದೆ, ಆ ಮಗುವಿನ ತಂದೆ ಬದುಕಿದೆ, ಆ ಮಗುವಿನ ತಂದೆ ಆರೋಪಿಯ ತಂದೆ ತಾಯಿ ಎಲ್ಲರೂ ಬದುಕಿದ್ದಾರೆ. ಅವರ ಮನೆ ಕೂಡ ಇದೆ. ಮಗುವನ್ನು ತಗೊಂಡು ಹೋಗಿ ಆ ಮಗುವಿನ ತಂದೆಯ ಮನೆಗೆ ಬಿಡಬೇಕು. ಯಾರು ಇದರ ಜವಾಬ್ದಾರಿ ಶಾಸಕರು ಇದ್ದಾರೆ. ಒಟ್ಟಾರೆ ಪ್ರೀತಿಸಿದವಳಿಗೆ ಮೋಸ ಮಾಡಿದ ಕಿರಾತಕನನ್ನ ಬಂಧಿಸಿ ಬೆಂಡೆತ್ತಿ ಬುದ್ಧಿ ಕಲಿಸಬೇಕಿದೆ. ಪ್ರೀತಿಸಿ ಕಣ್ಣೀರಲ್ಲಿ ಕೈ ತೊಳಿತಾ ಇರೋ ಯುವತಿಗೆ ನ್ಯಾಯ ಒದಗಿಸಬೇಕಿದೆ. ಅಜಿತ್ ಕುಮಾರ್, ನ್ಯೂಸ್ 18 ಪುತ್ತೂರು.